ಅಂಕೋಲದ ಶಿರೂರು ಗುಡ್ಡ ಕುಸಿತ ಪ್ರಕರಣದ ನಂತರ ಪೊಲೀಸರು ಮತ್ತು ಜಿಲ್ಲಾಡಳಿತ ಸರಿಯಾಗಿ ಅಲ್ಲಿ ನಿರ್ವಹಣೆ ಮಾಡಿಲ್ಲ ಅಂತ ದೂರೊಂದು ದಾಖಲಾಗಿದೆ. ಟ್ರಕ್ ಡ್ರೈವರ್ ಅರ್ಜುನ್ ಇದೀಗ ನಾಪತ್ತೆಯಾಗಿರೋ ಕುರಿತಾಗಿ ಸ್ವತಃ ಮಾಲೀಕರೇ ಈ ದೂರನ್ನ ಕೊಟ್ಟಿದ್ದಾರೆ. ಅಂಕೋಲದ ಶಿರೂರು ಗುಡ್ಡ ಕುಸಿತ ಪ್ರಕರಣದಲ್ಲಿ ಪೊಲೀಸರು ಮತ್ತು ಜಿಲ್ಲಾಡಳಿತದ ನಿರ್ಲಕ್ಷ್ಯ ಆರೋಪ ಕೇಳಿಬರ್ತಾ ಇದೆ. ಟ್ರಕ್ ಡ್ರೈವರ್ ಅರ್ಜುನ್ ನಾಪತ್ತೆಯಾಗಿದ್ದಾರೆ. ಟಿಂಬರ್ ಲೋಡ್ ತುಂಬಿಕೊಂಡು ಬಂದಿದ್ದಂತಹ ಟ್ರಕ್ ಡ್ರೈವರ್ ಕೇರಳ ಮೂಲದ ಡ್ರೈವರ್ ಇವರಾಗಿದ್ದಾರೆ. ಸದ್ಯ ನಾಪತ್ತೆ. ಅವರ ಒಂದು ಮೊಬೈಲ್ ಅದೇ ಸ್ಥಳದಲ್ಲಿ ರಿಂಗ್ ಆಗಿದೆ 2 ಬಾರಿ, ನಂತರ ಸ್ವಿಚ್ ಆಫ್ ಆಗಿದೆ. ಈ ಬಗ್ಗೆ ಪೊಲೀಸರಿಗೆ ತಿಳಿಸಿದ್ರೂ ಕೂಡ ನಿರ್ಲಕ್ಷ್ಯ ತೋರಿದ್ದಾರೆ ಅಂತ ದೂರನ್ನ ಕೊಡಲಾಗಿದೆ. ಶಿರೂರಿನಲ್ಲಿ ಗುಡ್ಡ ಕುಸಿತವಾಗಿ 4 ದಿನಗಳು ಆಗಿದ್ದಾವೆ. ಕಾರ್ಯಾಚರಣೆ ನಿಧಾನಗತಿಯಲ್ಲಿ ಸಾಗ್ತಾ ಇದೆ. ಜೊತೆಗೆ ಶಿರೂರಿನಲ್ಲಿ ಗುಡ್ಡ ಕುಸಿತವಾದ ಸ್ಥಳದಲ್ಲಿ ಭಾರತ್ ಬೆನ್ನ ಒಂದು ಟ್ರಕ್ ಸಿಕ್ಕಿಕೊಂಡಿದೆ, ಕೇರಳ ಮೂಲದ್ದು. ಅದರಲ್ಲಿ ಅರ್ಜುನ್ ಎನ್ನುವಂತಹ ಚಾಲಕ ಕೂಡ ಸಿಕ್ಕಿಕೊಂಡಿದ್ದಾರೆ. ಅವರ ಕುಟುಂಬದವರು ಹಾಗೂ ಆ ಟ್ರಕ್ನ ಮಾಲೀಕರು ಕೂಡ ಇದ್ದಾರೆ. ಮುಬಿನ್ ಅಂತ ಹೇಳಿ ಅವರು ಟ್ರಕ್ ಮಾಲೀಕರು. ಮೂಲತಃ ಸಾಗರ ತಾಲೂಕಿನವರಾದರೂ ಕೂಡ ಕೇರಳದಲ್ಲಿ ಅವರ ಬಿಸ್ನೆಸ್ಗಳಿರುವಂಥದ್ದು. ಕೇರಳದಲ್ಲಿ ಕೂಡ ಬಿಸ್ನೆಸ್ಸನ್ನು ಮಾಡ್ತಾ ಇದ್ದಾರೆ. ಅವ್ರನ್ನ ನಾನು ಮಾತಾಡಿಸ್ತೀನಿ. ಸರ್, ನಿಮ್ಮ ಟ್ರಕ್ ಅಲ್ಲೇ ಸಿಲುಕೊಂಡಿದೆ ಅಂತ ಹೇಗೆ ಅದನ್ನು ಗೊತ್ಕೊಂಡು? ನಮಗೆ ಭಾರತ್ ಬೆನ್ಸಿಂದು GPS ಇದೆ ಆ ಗಾಡಿಯಲ್ಲಿ. GPS ಅಲ್ಲಿ ನೋಡಬೇಕಾದ್ರೆ ನಮಗೆ ಗೊತ್ತಾಗಿದ್ದು ಅದೇ ಜಾಗದಲ್ಲಿ ಅಂತ. ಈಗ 3 ದಿವಸದಿಂದ ಅದೇ GPS, ಈಗ 4ನೇ ದಿವಸದಲ್ಲಿ ಅದೇ GPS ತೋರಿಸ್ತಾ ಇದೆ. ಸರ್, ಈಗ ನಿಮ್ಮ ನಿರೀಕ್ಷೆ ಏನಿದೆ? ಯಾಕಂತಂದರೆ ಟ್ರಕ್ ಚಾಲಕ ಯಾವ ಕಡೆಯಿಂದ ಬರ್ತಾ ಇದ್ದ, ಮತ್ತು ಎಲ್ಲಿಗೆ ಹೋಗ್ತಾ ಇತ್ತು, ಮತ್ತು ಅಲ್ಲಿ ಏನಾದರೂ ನೀವು ಸರ್ಚ್ ಮಾಡಿಸಿದ್ರ? ಅವನು ಅಲ್ಲಿ ಹಳಿಯಾಳ ಹತ್ರ ಜಗ್ಗಲ್ಪೇಟ್ ಅಂತ ಗೌರ್ಮೆಂಟ್ ಟಿಂಬರ್ ಡಿಪೋ ಇದೆ, ನಾಟ ಡಿಪೋ ಇದೆ, ಅಲ್ಲಿ ಲೋಡ್ ಮಾಡಿಕೊಂಡು ಕೇರಳ ಬಂದಿದ್ದು. ಕೇರಳ ಕ್ಯಾಲಿಕಟ್ಟಿಗೆ ಬರೋ ದಾರಿಯಲ್ಲಿ ಅವನು ಇಲ್ಲಿ ಮಾಮೂಲಿ ಬರೋ ಜಾಗನೇ, ಅಲ್ಲಿ ನಿಲ್ಲಿಸೋ ಜಾಗದಲ್ಲೇ ಇತ್ತು. ಇದೇ ಜಾಗದಲ್ಲಿ ಘಟನೆ ನಡೆದಿದ್ದ ದಿವಸ ಬೆಳಿಗ್ಗೆ 5 ಗಂಟೆಗೆ ಅಲ್ಲೇ ನಿಂತಿದ್ದು. ಬೇರೆ ಗಾಡಿಯವರೆಲ್ಲ ನೋಡಿದೆ. ಈಗ ಅರ್ಜುನ್ ಅವರು ಟ್ರಕ್ ಒಳಗಿದ್ರು ಆ ಟೈಮ್ನಲ್ಲಿ, ಯಾಕೆಂದರೆ ನಿಮ್ಮದು GPS ಇರುತ್ತೆ, ಆ ರೀತಿಯ ಒಂದು ತಂತ್ರಜ್ಞಾನವೂ ಕೂಡ ಇರುವಂಥದ್ದು. ಅಂಥದ್ರಲ್ಲಿ ನಿಮ್ಗೇನು ಅನಿಸುತ್ತೆ, ಎಲ್ಲಿದ್ರು ಏನಾಗಿದೆ ಅಂತ? ಈಗ ನಿನ್ನೆ ಭಾರತ್ ಬೆನ್ಸ್ ಅವರು ನಿನ್ನೆ ರಾತ್ರಿ ತನಕ ಗಾಡಿ ಆನ್ ಇರೋದು ನೋಡಿದೆ. ಮತ್ತೊಂದು ವಿಷಯ, ಇವತ್ತು ಬೆಳಿಗ್ಗೆ ಅವನ ಫೋನ್ ಸ್ವಿಚ್ ಆನ್ ಆಗಿದೆ. ನಾವೆಲ್ಲ ಕಾಲ್ ಮಾಡಬೇಕಾದ್ರೆ ಫೋನ್ ರಿಂಗ್ ಆಗಿದೆ. ಅಲ್ಲ, ಅವರು ಕಾಲ್ ರಿಂಗ್ ಆಗಿದೆ, ಒಳಗಡೆ ಗಾಡಿ ಒಳಗೆ ಇದ್ದರೆ ಅವ್ರು ಅಟ್ಲೀಸ್ಟ್ ಕಾಲ್ ಮಾಡಿ ಮಾಹಿತಿ ಹೇಳಲಿಕ್ಕೆ ಇರ್ಬೋದು. ಯಾಕಂದರೆ ರಿಂಗ್ ಆಗ್ತಾ ಇದೆ ಅಂದರೆ ಅದನ್ನು ಉಳಿದಿರ್ಬೋದು ಅಂತ ನಮ್ಮ ನಂಬಿಕೆ. ಯಾಕಂತ ಹೇಳಿದರೆ ಈ 3 ದಿವಸದಿಂದ ಯಾವ ಫೋನು ಒಂದೇ ಸತಿ ಸ್ವಿಚ್ ಆಫ್ ಆಗಿಬಿಡತ್ತಲ್ಲ, ಅವನಿದೆ. ಮತ್ತು ಅವನಿಗೇನೋ ಕಾಲ್ ಮಾಡಲಿಕ್ಕೆ ಏನೋ ನೆಟ್ವರ್ಕ್ ಸಿಗ್ತಾ ಇಲ್ಲ, ಏನೋ ಒಂದು ಪ್ರಾಬ್ಲಮ್ ಇರ್ಬೋದು ಅಂತ ಅನಿಸ್ತಾ ಇದೆ. ಅವನು ಹೆಂಗಾದರೂ ಒಳಗಡೆ ಇದೆ ಅಂತ ಕನ್ಫರ್ಮ್ ಇದೆ. ಈಗ 4ನೇ ದಿನ ಇವತ್ತಿಗೆ ಇನ್ನೂ ಕೂಡ ಕಾರ್ಯಾಚರಣೆ ನಡೀತಾನೆ ಇದೆ. ಜಿಲ್ಲಾಡಳಿತಕ್ಕೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ? ನಾವು ಅಲ್ಲಿ ಕೇರಳದಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದೆ, ಅಲ್ಲಿಂದ ಅವರು ಏನೇನು ಮಾಡಲಿಕ್ಕೆ ಸಾಧ್ಯ ಇದೆ ಅದು ಮಾಡ್ತಾ ಇದೆ. ಇಲ್ಲಿ ನಾವು ಪೊಲೀಸವರಿಗೆ ಇನ್ಫಾರ್ಮೇಷನ್ ಕೊಟ್ಟಿದ್ರು ಬಂದಿದ್ದ ದಿವಸನೇ, ಆದರೂ ಅವರು ಈಗ ಏನು ಇದ್ರ ಬಗ್ಗೆ ಏನು ನಡೀತಾ ಇಲ್ಲ. ಇಲ್ಲಿ ಕೆಲಸ ಅಂತೂ 2 ಗಾಡಿ ಇಟ್ಟು ಮಾಡಿದರೆ ಕೆಲಸ ಆಗಲ್ಲ. ಒಂದು ಕಡಿಮೆ ಅಂತ ಹೇಳಿದರೆ 5,000 ಲೋಡ್ ಮಣ್ಣಿದೆ ರೋಡ್ ಮೇಲ್ಗಡೆ ಮಾತ್ರ. ಅದಾದರೂ ತೆಗಿಲಿಕ್ಕೆ 2 ಗಾಡಿಯಲ್ಲಿ 2 ವಾರ ಕಡಿಮೆ ಅಂತ ಬೇಕು. ಸ್ವಲ್ಪ ಗಾಡಿ ಜಾಸ್ತಿ ಮಾಡಿ ಸ್ವಲ್ಪ ವರ್ಕ್ ಒಂದು ಫಾಸ್ಟ್ ಮಾಡಿದರೆ ಅವನಿಗೆ ಉಳಿಸ್ಕೊಂಡು ಬರ್ಬೋದು ಅಂತ ಇದು. ನೀವು ಜಿಲ್ಲಾಡಳಿತಕ್ಕೆ ಕೋರಿದಾಗ ಜಿಲ್ಲಾಡಳಿತ ತಕ್ಷಣ ನಿಮಗೆ ಸ್ಪಂದನೆ ಮಾಡ್ತೋ ಅಥವಾ ನಿರ್ಲಕ್ಷ್ಯ ಮಾಡ್ತೋ? ಅವ್ರು ನಿರ್ಲಕ್ಷ್ಯ ಮಾಡಿದ್ದು. ಇಷ್ಟು ದಿವಸ ಹಿಡಿದು ನಾವು ಇವತ್ತು ಅವ್ರು ಫೋನ್ ಮಾಡಿ ಕೇಳ್ತಾ ಇರೋದು, ನೀವು ಯಾಕೆ ನಮಗೆ ಇನ್ಫಾರ್ಮೇಷನ್ ಮಾಡಿಲ್ಲ ಅಂತ. ನಾವು ಅಂಕೋಲದಲ್ಲಿ ಆ ದಿವಸನೇ 17ನೇ ತಾರೀಕು ಇನ್ಫಾರ್ಮೇಷನ್ ಕೊಟ್ಟಿದೆ. 16ನೇ ತಾರೀಕು ನಾವು ರಾತ್ರಿ ಅಲ್ಲಿಂದ ಫೋನ್ ಮಾಡಿ, ನಾವೆಲ್ಲ ಕೇರಳದಲ್ಲಿತ್ತು, ನಾವು ಅಲ್ಲಿಂದ ಫೋನ್ ಮಾಡಿ ರಿಜಿಸ್ಟರ್ ಮಾಡಿದೆ, ಅವ್ರ ಹತ್ರ ಕೇಸ್ ರಿಜಿಸ್ಟರ್ ಮಾಡಿದೆ. ಸ್ಟೇಷನಿಗೆ ಮಾಹಿತಿ ಕೊಟ್ಟಿದ್ರಿ, ಆದರೆ ರೆಸ್ಪಾನ್ಸ್ ಮಾಡಲಿಲ್ಲ. ಅವ್ರು ರೆಸ್ಪಾನ್ಸ್ ಮಾಡಿಲ್ಲ. ನಾವು ಹೋಗ್ಬೇಕಾದ್ರೆ ಆಯಿತು ನಾವೆಲ್ಲ ಅವ್ರಿಗೆ ಹೇಳಿದೆ ಅಂತ ಹೇಳಿ ನಮಗೆ ಕಳಿಸ್ತಾ ಇತ್ತು. ಏನೋ ಇದ್ರೆ ನಿಮಗೆ ಫೋನ್ ಮಾಡಿ, ಆದರೂ ನಮಗೆ ಅವನು ಉಳಿದಿದೆ ಅಂತ ನಮಗೆ ಗೊತ್ತಿದ್ಗೆ ನಾವು ಇಲ್ಲಿ ಸ್ಪಾಟಲ್ಲಿ ಯಾವ ಪೊಲೀಸ್ ಇದೆ ಅವರಿಗೆಲ್ಲ ನಾವು ಹೇಳ್ಕೊಡ್ತಾ ಇದೆ ಇದೇ ಸ್ಪಾಟಲ್ಲಿ ಇದೆ ಅಂತ. ಆದರೂ ಆ ಕಡೆ ಮಣ್ಣು ತೆಗ್ದಿಲ್ಲ, ಬೇರೆ ಒಂದು ಕಡೆ ಮಣ್ಣು ತೆಗಿತಾ ಇರೋದು. ಈಗ ಫಸ್ಟು ಜೀವ ಅಲ್ಲ, ನಮಗೆ ರೋಡ್ ಆಮೇಲೆ ಮಾಡೋಣ, ರೆಡಿ ಮಾಡಿಸೋಣ. ಜೀವ ಒಂದು ಫಸ್ಟು ಬಚಾವ್ ಮಾಡಿಕೊಂಡು ನಮಗೆ ಅವನಿಗೆ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದು. ಇನ್ನು ಅವರ ಭಾವ ಕೂಡ ಇದ್ದಾರೆ. ಅವರು ಕೂಡ ಎಳದೂರಿನಿಂದ ಈ ಭಾಗಕ್ಕೆ ಬಂದು ಈಗ ಕಾಯ್ತಾ ಇರುವಂಥದ್ದು. ನಮ್ಮ ಭಾವ ಅರ್ಜುನ್ ಅವರು ಬದುಕಿ ಬಂದರೆ ಸಾಕು ಅಂತ ಅವರು ಈಗ ಒಂದೇ ಊರಿನಲ್ಲಿ ಕಾಯ್ತಾ ಇರುವಂಥದ್ದು. ಅವ್ರನ್ನೂ ಕೂಡ ಮಾತಾಡ್ಸೋಣ. ಅವರಿಗೆ ಕನ್ನಡ ಬರೋದಿಲ್ಲ, ಕೇರಳ ಮೂಲದವರು. ಅವ್ರನ್ನ ನಾನು ಹಿಂದಿಯಲ್ಲಿ ಮಾತಾಡಿಸ್ತೀನಿ. ಸರ್,
इधर आया है ना, कितना दिन हो गया? अभी परसों आया था, परसों सुबह से हम इधर हूँ। उधर आके पहले हम अंगोला स्टेशन में जाके कंप्लेंट देने के लिए गया है। उधर एफआईआर नहीं, उन लोग नहीं किया है। बाद में इधर आया पूरा इन्फॉर्मेशन सब दिया है हम लोग को, लेकिन उन लोग का कुछ इंटरेस्ट नहीं था उसका बाहर निकालने के लिए। और कुछ उन लोग सिर्फ ये रोड क्लीन करते हैं, पीडब्ल्यूडी का वो उन लोग ही करते हैं, उसका रेस्क्यू नहीं बोलते हैं, उसका क्लीन करके जस्ट रिमूव द soil, just they are doing like this. So actually then we go to Angola station again night. Also we telling to the representative to put FIR, man missing cases, they are not able to do that. So yeah, we maximum we try to push to there. So they are not accept the FIR. आप कितना दिन से एडमिनिस्ट्रेशन को कनेक्ट करने के लिए कोशिश किया है? किसको? एडमिनिस्ट्रेशन, उत्तराखंड डिस्ट्रिक्ट एडमिनिस्ट्रेशन को कितने दिन से आप कनेक्शन करने के लिए? हम परसों से इधर हूँ। जितना उधर बहुत लोग आते हैं, उन लोगों को सब बोल दिया है, पुलिस लोग को दिया है ये लोकेशन, सब जीपीएस का लोकेशन है ना भारत बेंच का, वो लोकेशन का फोटो सब डिटेल हम बहुत बार दिया, बहुत आदमी को 50 के ऊपर आदमी को हम लोग ये डिटेल पूरा दिया है। कितना आदमी को मेरे को भी मालूम है, मेरे को मालूम नहीं है कितना आदमी को दिया है अभी। आपके पास पुलिस भी नहीं आया क्या? नहीं, अभी तो बहुत पुलिस वाला तो फ़ोन कर रहे हैं, आप सर बोलते अभी किधर है, अब उधर ऐसा बोलते, लेकिन कल से ऐसा कुछ नहीं था। हाँ, मेरे को लगता है ऐसे रास्ता का काम कर रहे हो, ऐसे लगता है मेरे को, क्योंकि उधर सिर्फ 6 JCB है, 6 JCB से वो मेरे को मालूम है उतना टन मिट्टी कैसा निकलेगा। ऐसे वर्क कर रहे हो तो 4-5 दिन और 10 दिन लगेगा पूरा क्लीन करने के लिए, ऐसे करेगा तो। ಈಗ ನೀವು ಕೇಳಿರ್ಬೋದು, ಒಂದು ಟ್ರಕ್ ಮಾಲೀಕರು ಮತ್ತು ಅವರ ಏನು ಚಾಲಕರಿದ್ದರು ಅರ್ಜುನ್ ಅವರ ಭಾವ ಕೂಡ ಅವರು ಬಹಳ ಬೇಸರದಿಂದ ಹೇಳ್ತಾ ಇರೋದೇನು ಅಂತಂದರೆ, ಜಿಲ್ಲಾಡಳಿತ ನಾವು ಇಷ್ಟೆಲ್ಲ ಮಾಹಿತಿ ಕೊಟ್ಟರು, ಪೊಲೀಸ್ನವರಿಗೆ ಇದು ಮಾಡಿದ್ರು ಕೂಡ, ಕಾಂಟ್ಯಾಕ್ಟ್ ಮಾಡಿದ್ರು ಕೂಡ ರೆಸ್ಪಾನ್ಸ್ ಮಾಡಲಿಲ್ಲ, ಇವತ್ತು ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಅನ್ನೋದನ್ನು 4ನೇ ದಿನ ಇವತ್ತು ಯಾವ ರೀತಿಯಲ್ಲಿ ಅಂಕೋಲಾ ಪೊಲೀಸ್ನವರು ಒಂದು ನಿರ್ಲಕ್ಷ್ಯ ವಹಿಸಿದ್ದಾರೆ ಅನ್ನೋದು ಒಂದಾದರೆ, ಜಿಲ್ಲಾಡಳಿತ ಕೂಡ ಕೇರ್ಲೆಸ್ ಮಾಡ್ತಾಯಿದೆ. ಒಂದು ರಸ್ತೆಯಲ್ಲಿ ಬಿದ್ದಿರೋ ಮಣ್ಣನ್ನು ತೆಗಿಲಿಕ್ಕಷ್ಟೇ ಅವರು ಯೋಚನೆ ಮಾಡ್ತಾ ಇದ್ದಾರೆ ಹೊರತು ಟ್ರಕ್ನಲ್ಲಿ ಏನಾದರೂ ಬದುಕಿದಾರೋ ಅಥವಾ ಮತ್ತಾರು ಜೀವ ಉಳಿದಿದೆಯೋ ಮತ್ತಾವ ವಾಹನಗಳಲ್ಲಿ ಸಿಕ್ಕಿದೆ ಅನ್ನೋದನ್ನು ಈಗಲೂ ಕೂಡ ಅವರು ತಲೆಕೆಡಿಸ್ಕೊಳ್ತಾ ಇಲ್ಲ. ರೆಸ್ಕ್ಯೂ ಆಪ್ರೇಷನ್ ಮಾಡ್ತಾ ಇಲ್ಲ, ಕೇವಲ ರಸ್ತೆಯನ್ನು ಕ್ಲೀನ್ ಮಾಡುವಂಥ ಆಪ್ರೇಷನನ್ನು ಮಾತ್ರ ಮಾಡ್ತಾ ಇರೋದು ಅಂತ ಇಲ್ಲಿಯ ಚಾಲಕರ ಸಂಬಂಧಿಕರು ಹೇಳ್ತಾ ಇರೋವಂಥದ್ದು, ಹಾಗೆ ಚಾಲಕ ಮಾಲೀಕರು ಕೂಡ ಹೇಳ್ತಾ ಇರೋವಂಥದ್ದು. ಅದು ಕೂಡ ಸತ್ಯ ಕೂಡ, ಯಾಕಂತಂದರೆ ರಸ್ತೆಯನ್ನು ಕ್ಲಿಯರ್ ಮಾಡಬೇಕು, ಗುಡ್ಡದಿಂದ ಬಿದ್ದನ್ನು ಮಣ್ಣನ್ನು ಕ್ಲಿಯರ್ ಮಾಡಬೇಕು ಅನ್ನೋಷ್ಟಕ್ಕೆ ಸೀಮಿತವಾಗಿ ಜಿಲ್ಲಾಡಳಿತ ಇದೆ. ಈ ರೀತಿಯಲ್ಲಿ ಆದರೆ ಒಳಗಡೆ ಏನಾದರೂ ಟ್ರಕ್ ಒಳಗಡೆ ಬದುಕಿದ್ದಾರೆ, ಯಾಕಂದರೆ ಭಾರತ್ ಬೆಂಜ್ ಗಾಡಿಯಲ್ಲಿ ರಕ್ಷಣೆಗೆ ಮಾಡಿಕೊಳ್ಳಿಕ್ಕೆ ಬೇಕಾದ ವ್ಯವಸ್ಥೆಯೂ ಕೂಡ ಅಲ್ಲಿ ಇರ್ತದೆ. ಅಂಥದ್ರಲ್ಲಿ ಒಂದಿಷ್ಟು ರಕ್ಷಣೆ ಮಾಡುವ ಪ್ರಯತ್ನ ಬದುಕಿದಾರೋ ಇಲ್ವೋ ಅನ್ನೋದು ಇನ್ನು ಅದರ ಬಗ್ಗೆ ನಾವು ಯಾರೂ ಏನೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಬದುಕಿದ್ದಾರೆ ಅನ್ನುವಂಥ ಒಂದು ನಿರೀಕ್ಷೆಯಲ್ಲಾದರೂ ಜಿಲ್ಲಾಡಳಿತದಿಂದ ರಕ್ಷಣಾ ಕಾರ್ಯಕ್ಕೆ ಮೊದಲು ಟ್ರಕ್ಗಳನ್ನು ತೆಗೆಯುವ ಕೆಲಸಕ್ಕೆ ಕೈ ಹಾಕಬೇಕಾಗಿತ್ತು. ಅದು ಯಾವುದೂ ಆಗ್ತಾ ಇಲ್ಲ. ಅಂಕೋಲಾದ ಪೊಲೀಸರು ನಿರ್ಲಕ್ಷ್ಯವನ್ನು ಮಾಡ್ತಾ ಇದ್ದಾರೆ, ಅದರ ಜೊತೆಗೆ ಜಿಲ್ಲಾಡಳಿತವೂ ಕೂಡ ನಿರ್ಲಕ್ಷ್ಯವನ್ನು ಮಾಡಿದೆ. ಈಗಷ್ಟೇ ಇವರು ಅಂಕೋಲಾ ಠಾಣೆಯಲ್ಲಿ ದೂರನ್ನು ಕೊಟ್ಟು ಬಂದಿರುವಂಥದ್ದು. ಇಷ್ಟೆಲ್ಲ ಆದರೂ ಕೂಡ ಸರಿಯಾದ ವ್ಯವಸ್ಥೆಯನ್ನು ಮಾಡದೇ ಇರೋದು ದುರಂತ. ಉತ್ತರ ಕನ್ನಡ ಜಿಲ್ಲಾಡಳಿತ ಎಷ್ಟು ನಿರ್ಲಕ್ಷ್ಯವನ್ನು ತೋರಿದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿಯಾಗಿದೆ. ಕ್ಯಾಮ್ರಾಮನ್ ಸುರೇಂದ್ರ ಜೊತೆ ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.